ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಸಳಿ ಬಿಕೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅನೇಕ ಮನೆಗಳು ಇನ್ನೂ ದಾಖಲೆಗಳ ಕೊರತೆಯಿಂದ ಅಕ್ರಮ ಮನೆಗಳಾಗಿ ಪರಿಗಣಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತಮ್ಮ ಮನೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡುವಂತೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಅಕ್ರಮ ಮನೆಗಳನ್ನು ಸಕ್ರಮಗೊಳಿಸಿ ಈ ಸ್ವತ್ತು ಉತಾರಿ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮದ ಜನರು ಹಲವು ವರ್ಷಗಳಿಂದ ಈ ಮನೆಗಳಲ್ಲಿ ವಾಸವಾಗಿದ್ದು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಪಡೆಯಲು ದಾಖಲೆಗಳ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಆದರೆ ಸರಿಯಾದ ದಾಖಲೆಗಳಿಲ್ಲದೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸರ್ಕಾರದಿಂದ ಶೀಘ್ರ ಕ್ರಮ ಕೈಗೊಂಡು ಮನೆಗಳಿಗೆ ಕಾನೂನುಬದ್ಧ ಹಕ್ಕು ನೀಡುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಯಾವತ್ತು ಸಮಸ್ತ ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ 2023-24ರಲ್ಲಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಹಿಂದೆ ಸಮಸ್ತ ಹಾಳತೋಟ ಆಗಿರ್ಬೋದು ಮತ್ತು ಕುಲಕರ್ಣಿಯರ ಪಾರ್ಟಿನ ಸಲುವಾಗಿ ಈ ಹಿಂದೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ದ. ಅಲ್ಲಿರ್ತಕ್ಕಂಥ ಬಡವ್ರ ಮನೆ ಕಟ್ಟಬೇಕಾಗ್ಯದ. ಬಡವ್ರ ಮನೆ ಕಟ್ಟಿದ್ರೆ ಅಲ್ಲಿ ಗಣಕ ಯಂತ್ರದ ಉತಾರಿ ಬೇಕಾಗ್ಯದ. ಆ ಗಣಕ ಯಂತ್ರ ಉತಾರಿದ್ರೆ ನಿಮ್ಮ ಮನೆ ಕಟ್ಲಿಕ್ಕೆ ಪರ್ಮಿಷನ್ ಅದ. ಸಾಲ ಹಾಕೋಬೇಕಾದ್ರೆ ಇವತ್ತಿನ ದಿವಸ ಸಮಸ್ತ ಗ್ರಾಮಸ್ಥರು ಅಲ್ಲಿ ಬಡವರು ಇರೋದ್ರಿಂದ ಮನೆ ಕಟ್ಟಬೇಕಾದ್ರೆ ಇವತ್ತಿನ ದುರ್ಲಾಭದ ಘಟನೆ ಆಗಿರೋದ್ರಿಂದ ಸರ್ಕಾರ ಮಟ್ಟದಲ್ಲಿ ರಾಜ್ಯಪಾಲರ ಅನುದಾನದಲ್ಲಿ ಇರ್ತಕ್ಕಂಥ ಉತಾರಿಯನ್ನ ಮತ್ತು ನಮ್ಮಲ್ಲಿರ್ತಕ್ಕಂಥ ದಾನಪತ್ರ ಆಗಿರ್ತಕ್ಕಂಥ ಉತಾರಿಯನ್ನ ಅವೆರಡನ್ನ ಮುಂದಿಟ್ಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾ ಆಡಳಿತಕ್ಕೆ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಬಹಳ ಸಲ ಆಯ್ತು. 2023-24 6 ವರ್ಷ ಆಯ್ತು ಕೆಣಕಲ್ಕತ್ತು ಉತಾರಿ ಮಾಡತ್ತೇಳಿ. ಬಡವರು ಉತಾರಿ ಮಾಡಂದ್ರೆ ಮಾಡ್ಲಕ್ ತಯಾರಿಲ್ಲ. ನಿಮ್ಗೆ ಉತಾರಿ ಬೇಕಾದ್ರೆ ನೀವು ಗರ್ಪಟ್ಟಿ ದಿನ ನೀವು 9 ನಂಬರ್ ಬುಕ್ಕ ಮಾಡಿದೆ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂಥ ಸಮಸ್ತ ಕುಟುಂಬದ ಜನತೆಗೆ ಹಾಳತೋಟ ಆಗಿರ್ಬಹುದು, ಕುಲಕರ್ಣಿಯರ ಪ್ಲಾಟ್ನಲ್ಲಿ ಇರ್ತಕ್ಕಂಥ ಜನತೆಗೆ ಬಿಲ್ ತುಂಬಿಕೊಂಡ್ರು, ಕೈಬಾರ ಉತಾರಿ ಬರೆದು ಕೊಟ್ರು. ಮುಂದೆ ಕಂಪ್ಯೂಟರ್ ಉತಾರಿ ಮಾಡತ್ತೆ ಹೇಳಕ್ ಹೋದ್ರ ಅಪ್ಲಿಕೇಶನ್ ಹಾಕತ್ತಂದ್ರು ಗಣಕಯಂತ್ರಕ್ಕ. ಅಪ್ಲಿಕೇಶನ್ ಹಾಕಲ್ಕ್ ಹೋದೆವು. ಅಪ್ಲಿಕೇಶನ್ ಹಾಕಲ್ಕ್ ಹೋದ್ರೆ ನಿಮ್ಗೆ ಈ ಸುತ್ತ ಆಗಿರ್ತಕ್ಕಂಥ ಉತಾರದ ಆಗಿರ್ತಂತ ಬಾಂಡ್ ತಗೊಂಬಾತ್ ಹೇಳಿದ್ರು, ಹಕ್ಪತ್ರ ಬಾಂಡ್ ತಗೊಂಬಾತ್ ಹೇಳಿದ್ರು. ಆ ಹಕ್ಪತ್ರ ಬಾಂಡ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿದೆವು. ಹಕ್ಪತ್ರ ನೀವು ಕೊಟ್ಟಿದಿರ್ತಕ್ಕಂಥ ಉತಾರಿ ಮೇಲೆ ನೀವು ನಮ್ಗೆ ಉತಾರಿ ಮಾಡಿ ಕೊಡ್ರಿ ಅಂತ ಹೇಳಿದೆವು. ಆದ್ರೆ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳ ಮತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳ ಮೇಲೆ ಹಾಕಿದ್ರು. ತಾಲೂಕ್ ಪಂಚಾಯತಿ ಅಧಿಕಾರಿಗಳ ಮಾನ್ಯ ಜಿಲ್ಲಾ ಪಂಚಾಯತಿ ಶಿವ ಸಾಹೇಬ್ರ ಮೇಲೆ ಹಾಕಿದ್ರು. ಜಿಲ್ಲಾ ಪಂಚಾಯತಿ ಶಿವ ಸಾಹೇಬ್ರ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ಹಾಕಿದ್ರು. ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲರ ಹೆಸರಲ್ಲಿ ಉತ್ತಾರ ಇರೋದ್ರಿಂದ ರಾಜ್ಯಪಾಲರ ಹೆಸರಲ್ಲಿ ಇರೋದ್ರಿಂದ ಅವರು ರಾಜ್ಯ ಮಟ್ಟದಾಗ ಆಗ್ಬೇಕು. ಕ್ಯಾಬಿನೆಟ್ ಮಂತ್ರಿಗಳನ್ನ ಅದಕ್ಕ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಪಾಸ್ ಆಗಿ ಬರ್ಬೇಕಂತ ಹೇಳಿದ್ರು. ಮಾರಾಯಗಳ ಆ ಪಾಸ್ ಆಗಿ ಬರ್ಬೇಕಾದ್ರೆ ನೀವ್ಯಾಕ ನಮ್ಮ ಹೆಸರಲ್ಲೇ ಉತ್ತಾರ ತಗೊಂಡ್ರಿ? ಅಲ್ಲಿ ಇರ್ತಕ್ಕಂಥ ಜಮೀನಾಗ ದಾನಪತ್ರ ನಿಮ್ಮ ಹೆಸರಲ್ಲೇ ಮಾಡ್ಕೊಂಡ್ರಿ. ಪಂಚಾಯತಿ ಅಭಿವೃದ್ಧಿ ಹೆಸರಲ್ಲೇ ಹಾಕ್ಬಿಟ್ರಿ, ರಾಜ್ಯಪಾಲರ ಹೆಸರಲ್ಲೇ ಹಾಕ್ಬಿಟ್ರಿ. ಜನಗಳಿಗೆ ಯಾಕೆ ಮೋಸ ಮಾಡಿದ್ರಿ? ನೀವು ಉತ್ತಾರ ಮಾಡಿ ಕೊಡ್ತೀನಿ ಅಂತ ಹೇಳಿ. ಅದು ತಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ಇರ್ತಕ್ಕಂಥ ಬಡ ಜನತೆ ಮೇಲೆ ಯಾಕೆ ಹಾಕದ್ರಿ? ಅಲ್ಲಿ ನಿಮ್ಮಿರ್ತಕ್ಕಂಥ ಷಂಡತ್ರಗಳನ್ನ ಕೆಲವೊಂದ್ ದಿನ 2023-24ರಲ್ಲಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳ ಮೇಲೆ ಹಾಕ್ಲಿಕತ್ರು. ಅಲ್ಲಿರ್ತಕ್ಕಂಥ ನಿಮ್ ಮೆಂಬರ್ ಬ್ಯಾಡ ಅಂದನ, ಅಧ್ಯಕ್ಷರು ಬ್ಯಾಡ ಅಂದಾರ, ಸಾಮಾನ್ಯ ಸಭೆ ಕರ್ರಿ ಅಂತ ಹೇಳಿದ್ರು. ಅದಕ್ಕೂ ಅಲ್ಲ ಹೇಳಿದ್ರು. ಅದಕ್ಕೆ ನಾವೊಂದು ವಿನಂತಿ ಮಾಡ್ಕೊಂಡ ನಿಮ್ ಎಲ್ಲ ಅವಧಿ ಮುಗಿಲಿ, ಗ್ರಾಮ ಪಂಚಾಯತಿ ಅವಧಿ ಮುಗಿಲಿ. ಅವಧಿ ಮುಗಿದ ನಂತರ ಅಧಿಕಾರಿಗಳನ್ನ ಎದಿ ಮೇಲೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಕೇಳುವಂತ ಶಕ್ತಿ ನಾವು ಮಾಡ್ಕೊಂಡೆವು. ಯಾಕಂದ್ರ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಾರೆ ನಿಮ್ಗೆ ನಾವು ಉತ್ತಾರಿಗಳು ಕೊಡ್ಬೇಕಾದ್ರ ಮಾನ್ಯ ಸರ್ಕಾರ ಮಟ್ಟದಾಗ ಆಗಕ್ಕಿಂತ ಮೊದಲಕ್ಕೆ ಸಾಮಾನ್ಯ ಸಭೆ ಕರಿ ಅಂತ ಹೇಳಿದೆವು. ಸಾಮಾನ್ಯ ಸಭೆ ಕರೀಲಿಲ್ಲ. ಸಾಮಾನ್ಯ ಸಭೆ ಕರೆದಿದ್ದಂದ್ರೆ ಇಟಾಡ್ಲೆ ಜನಗಳಿಗೆ ಉತ್ತಾರ ಆಗ್ತಿತ್ತು. ಸಾರ್ವಜನಿಕರು ಸಭೆ ಕರೀಲಿಲ್ಲ, ಸಾಮಾನ್ಯ ಸಭೆ ಮಾಡ್ಲಿಲ್ಲ, ಗೌಪ್ಯವಾಗಿ ಮೀಟಿಂಗ್ ಮಾಡಿದ್ರು. ಇದೆಲ್ಲ ಯಾಕೆ ಮಾಡಿದ್ರೆ ಅಧಿಕಾರಿಗಳಿಗೆ ಕೇಳಿದೆವು. ಹಿರೇಮಸಳೆ ಇಂಡಿ ಲಾಸ್ಟಿಗೆ ಹೇಳ್ತೀನಿ ಸಾಹೇಬ್ರ. ಇಂಡಿ ತಾಲೂಕು ಹಿರೇಮಸಳೆ ರೀ. ಹಾ, ಭೂಮಿ ಕುಲಕರ್ಣಿ ಅವ್ರದ್ರಿ. 2 ಹೇಳಿನಲ್ರಿ ಹೆಸರ. ಹಾ ಹಾ ಇರ್ತಕ್ಕಂಥ ಅಲ್ಲಿ ನಿಮ್ ಎಳಿಯಾಗಿ ಪೂರಾ ಬಿಚ್ಚಿಟ್ಟಿನ್ರಿ. 2 ಮಾತನಾಗ